ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಸ್ಯಾರಿ ಪೆಟಿಕೋಟ್ ಯಾವ ಥರ ಸ್ಟಿಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ಇಲ್ಲಿ 2 ಮೀಟರ್ಸ್ ಕ್ಲಾತ್ ತೊಗೊಂಡಿದ್ದೀನಿ. ಅದಕ್ಕೆ 4 ಇಂಚ್ ಮಾರ್ಜಿನ್ ಮೇಲ್ಗಡೆ ಪಟ್ಟಿ ಬರುತ್ತಲ್ವ, ಅದಕ್ಕೆ 4 ಇಂಚ್ ಮಾರ್ಕ್ ಮಾಡಿ ಸ್ಕೇಲಿಂದ ಸ್ಟ್ರೇಟಾಗಿ ಲೈನ್ ಹಾಕ್ಕೊಂಡ್ಬಿಟ್ಟು ಈ ಥರ ಸ್ಟ್ರೇಟಾಗಿ ಲೈನ್ ಹಾಕ್ಕೊಂಡ್ಬಿಟ್ಟು ಕಟ್ ಮಾಡ್ಕೋಬೇಕು. ಮೇಲ್ಗಡೆ ಪಟ್ಟಿ ಬರುತ್ತಲ್ವ, ಅದಕ್ಕೋಸ್ಕರ ಇದು. ಸ್ಟ್ರೈಟಾಗಿ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೊಂಬಿಟ್ಟೆ. ಕಟ್ ಮಾಡಿದ್ಮೇಲೆ ಇನ್ನು ಬಾಕಿ ಉಳಿದಿರೋ ಬಟ್ಟೆಯಲ್ಲಿ 4 ಫೋಲ್ಡ್ ಆಗೋ ಥರ ಫೋಲ್ಡ್ ಮಾಡ್ಕೋಬೇಕು. ಆಮೇಲೆ ಅಪೋಸಿಟಲ್ಲಿ 6 ಇಂಚಸ್ಸು, ನಮ್ಮ ಅಪೋಸಿಟಿಂದ 6 ಇಂಚಸ್ಸು, ಆಮೇಲೆ ನಮ್ಮ ಸೈಡಿಂದ 6 ಇಂಚಸ್ಸು. ಅರ್ಥ ಆಗ್ತಾಯಿದ್ದಲ್ವ? ಅಪೋಸಿಟ್ ಸೈಡಲ್ಲಿ ಮಾಡ್ಕೊಳ್ಳಿ 6 ಇಂಚ್ 6 ಇಂಚ್. ಆಮೇಲೆ ಅದೆರಡನ್ನು ಸೇರಿಸ್ಬಿಡ್ಬೇಕು. ಕ್ರಾಸಾಗಿ ಸೇರಿಸಿ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡಿಕೊಂಡ್ರೆ ದೊಡ್ಡ ಪೀಸಸ್ಸು 2 ಬರುತ್ತೆ, ಚಿಕ್ಕ ಪೀಸಸ್ಸು 4 ಬರುತ್ತೆ. ಇದು 6 ಪೀಸಸ್ ಲಂಗ. ಸೈಡಲ್ಲಿ 2 ಚಿಕ್ಕ ಚಿಕ್ಕ ಪೀಸಸ್ನ ಜಾಯಿಂಟ್ ಮಾಡ್ಕೋಬೇಕು. ಆಮೇಲೆ ಮಿಡ್ಲಲ್ಲಿ ದೊಡ್ಡ ಮಿಡ್ಲಲ್ಲಿ ದೊಡ್ಡ ಪೀಸ್ನ ಜಾಯಿಂಟ್ ಮಾಡ್ಕೋಬೇಕು. ಜಾಯಿಂಟ್ ಮಾಡ್ಕೋಬೇಕಾದ್ರೆ ಮೇಲ್ಗಡೆ ಚಿಕ್ಕ ಲೆಂತ್ ಬರುತ್ತಲ್ವ, ಆ ಪೀಸ್ನ ಮೇಲ್ಗಡೆ ಹೋಗಬೇಕು. ಕೆಳಗಡೆ ಅಗಲ ಬರುತ್ತಲ್ವ, ಆ ಪೀಸ್ ಕೆಳಗಡೆ ಇರಬೇಕು. ಇದೇ ಥರ 2 ಪೀಸ್ನೂ ಜಾಯಿಂಟ್ ಮಾಡ್ಕೊಬಿಡಿ. 3 ಪೀಸು, ಒಂದು ಚಿಕ್ಕ ಪೀಸು, ದೊಡ್ಡ ಪೀಸು, ಆಮೇಲೆ ಚಿಕ್ಕ ಪೀಸು. ಈ ಥರ ಎರಡು ಜಾಯಿಂಟ್ ಮಾಡ್ಕೊಂಬಿಟ್ರೆ ನಿಮಗೆ 6 ಪೀಸ್ ಲಂಗ ಬರುತ್ತೆ. ಆಮೇಲೆ ಪಟ್ಟಿನ ಜಾಯಿಂಟ್ ಮಾಡ್ಕೋಬೇಕು. ನೋಡಿ, ಈ ಥರ ಫುಲ್ 6 ಪೀಸು ಜಾಯಿಂಟ್ ಆದಮೇಲೆ ಈ ಥರ ಮೇಲ್ಗಡೆ ಪಟ್ಟಿನ ಜಾಯಿಂಟ್ ಮಾಡಿಕೊಂಡು ಕೆಳಗಡೆ ಫೋಲ್ಡ್ ಮಾಡ್ಕೊಬಿಡ್ಬೇಕು. ಮೇಲ್ಗಡೆ ಪಟ್ಟಿ ಜಾಯಿಂಟ್ ಮಾಡಿಕೊಂಡು ಕೆಳಗಡೆ ನೀವು ಫೋಲ್ಡ್ ಮಾಡಿಕೊಂಡು ಸೈಡಲ್ಲಿ ಸ್ಟಿಚ್ ಮಾಡಿದ್ರೆ ನಿಮಗೆ ಲಂಗ ರೆಡಿ ಆಗುತ್ತೆ. ನಾನು ಮೇಲ್ಗಡೆ ಪೀಸ್ ಜಾಯಿಂಟ್ ಮಾಡ್ತಾಯಿದ್ದೀನಿ. ಆಮೇಲೆ ಇದೇ ಥರ ಕೆಳಗಡೆ ಜಾಯಿಂಟ್ ಮಾಡಿಕೊಂಡು ಸೈಡಲ್ಲಿ ಹೊಡ್ಕೊಬಿಡಿ. ಥ್ಯಾಂಕ್ ಯು.